ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇವತ್ತು ಭಾನುವಾರ ಅಂದರೆ ಗೊತ್ತೇ ಇದೆ ಅಲ್ವಾ, ಮನೇಲಿ ತುಂಬಾ ಕೆಲಸಗಳು ನಡೆಯುತ್ತೆ. ಕ್ಲೀನಿಂಗ್ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಆ ವ್ಲಾಗ್ನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಒಂದು ಸಿಂಪಲ್ ರಂಗೋಲಿ ಹಾಕೋದ್ರಿಂದ ದಿನ ಸ್ಟಾರ್ಟ್ ಆಗ್ತಿದೆ. ನಿಮಗೆ ನನ್ನ ರಂಗೋಲಿಗಳು ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾನು ಶಾರ್ಟ್ಸಲ್ಲಿ ವಿಡಿಯೋ ಮಾಡಿ ಪುಟಾಣಿ ರಂಗೋಲಿಗಳು ಡೈಲಿ ಹಾಕುವಂಥದ್ದು, ಅದನ್ನು ನಾನು ಸಪ್ರೇಟಾಗಿ ಮಾಡೋದ್ರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆಯೇ ಇವತ್ತು ತುಂಬ ಡಿಲೇಷಿಯಸ್ ಆಗಿರೋ ಹುರುಳಿಕಾಳು ಸಾಂಬಾರು ಮತ್ತು ಹುರುಳಿಕಾಳು ಪಲ್ಯ ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ. ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತು ನೀವು ತುಪ್ಪ ಮಾಡ್ತಾರಲ್ವ, ಹೋಮ್ ಮೇಡ್ ಬೆಣ್ಣೆ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅಥವಾ ಏನು ಹೇಳಬೇಕು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಿಮಗೆ ಇನ್ನೂ ಯೂಸ್ಫುಲ್ ಆಗುವಂಥ ಕಿಚನ್ ಟಿಪ್ಸ್ ಮತ್ತು ರಂಗೋಲಿ ಅಥವಾ ಮನೆ ಕೆಲಸಗಳ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ನೋಡಿ, ಮನೆ ಮುಂದೆ ಗಾರ್ಡನಲ್ಲಿ ಕೆಲಸ ನಡೀತಿದೆ. ಅಂದರೆ ರಿನೋವೇಷನ್ ಮಾಡ್ತಾಯಿದ್ದೀವಿ. ಏನು ಕೆಲಸ ಅಂತ ತಿಳ್ಕೊಬೇಕು ಅಥವಾ ಗಾರ್ಡನ್ನ ಹೇಗೆ ರಿನೋವೇಷನ್ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಗಾರ್ಡನ್ ಟೂರ್ ಕೂಡ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೂ ಕವರ್ ಮಾಡೋಕ್ಕಾಗಿಲ್ಲ, ಗಾರ್ಡನ್ ಕ್ಲೀನಿಂಗ್ ನಡೀತಿದ್ದರಿಂದ. ಇವತ್ತು ಮಧ್ಯಾಹ್ನಕ್ಕೆ ಅಂದರೆ ಸಂಡೇ ಮಧ್ಯಾಹ್ನಕ್ಕೆ ಮೊದಲೇ ಹುರುಳಿಕಾಳು ಸಾಂಬಾರು ಅನ್ನ ಪಲ್ಯ ಮಾಡೋಣ ಅಂತ ಮೊದಲೇ ಪ್ಲ್ಯಾನ್ ಆಗಿತ್ತು. ಸೊ ಅದನ್ನೇ ಮಾಡೋಣ ಅಂತ ಮೊದಲಿಗೆ ನಾನಿಲ್ಲಿ ಅನ್ನನ ನೀರಲ್ಲಿ ಹಾಕಿ ಸೋರು ತೆಗಿತೀವಿ. ಯಾಕಂದರೆ ನಾವು ಕುಕ್ಕರಲ್ಲಿ ಮಾಡ್ಕೊಳ್ಳೋ ಅನ್ನಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಕುಕ್ಕರ್ ಅನ್ನೋದಕ್ಕಿಂತ ಇದು ಒಂದೆರಡು ತುತ್ತು ಜಾಸ್ತಿನೇ ಊಟ ಒಳಗಡೆ ಹೋಗುತ್ತೆ. ಆ ಕಾರಣಕ್ಕೆ ಯಾವಾಗಲೂ ನಾನು ಅನ್ನನ ಈ ಥರ ನೀರಿಗೆ ಹಾಕಿ ಬಸ್ಕೊಳ್ತೀನಿ. ಅನ್ನ ಮಾಡಿ ಇಟ್ಮೇಲೆ ನಾನಿಲ್ಲಿ ಹುರುಳಿಕಾಳು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು 3/4 ಗ್ಲಾಸಷ್ಟು ಹುರುಳಿಕಾಳನ್ನು ಒಂದು ಕುಕ್ಕರ್ಗೆ ಹಾಕಿ ನೀಟಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಳ್ತೀನಿ ಒಂದು 3-4 ಟೈಮ್. ಯಾಕಂದರೆ ಅದನ್ನು ಒಂದು ಇಯರೆಲ್ಲ ಸ್ಟೋರ್ ಮಾಡ್ಕೊಳ್ತೀವಲ್ವ, ಅದಕ್ಕೆ ಅದನ್ನು ನಾವು ನೀಟಾಗಿ ಒಂದು 3-4 ಟೈಮ್ ವಾಶ್ ಮಾಡಿ ಅದಕ್ಕೆ ಹುರುಳಿಕಾಳಿಗಿಂತ 4-5 ಪಟ್ಟಷ್ಟು ನೀರನ್ನು ಹಾಕಿ ವಿಷಲ್ ಮಾಡ್ಕೋಬೇಕು. ಅಂದರೆ ಒಂದು 4 to 5 ವಿಷಲ್ ಮಾಡ್ಕೋಬೇಕು. ಹೊಸ ಹುರುಳಿಕಾಳು ಅಂದರೆ ಸೀಸನ್ ಹುರುಳಿಕಾಳಾದರೆ 3 ವಿಷಲ್ ಸಾಕಾಗುತ್ತೆ. ಹಳೇದೇನಾದರೂ ಆದರೆ 5 to 6 ವಿಷಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು 3 ವಿಷಲ್ ಮಾಡ್ಕೊಂಡಿದ್ದೆ. ಹುರುಳಿಕಾಳು ಹೇಗೆ ಬೆಂದಿದೆ ಅಂತ ಅದು ಜಸ್ಟ್ ಓಪನ್ ಆಗಿ ಸಾಫ್ಟಾಗಿ ಆಗಿದೆ. ಇವಾಗ ಹುರುಳಿಕಾಳು ಬೆಂದಿದೆ ಅಂತ ಅರ್ಥ. ಇದನ್ನು ಒಂದು 2 ನಿಮಿಷ, ನಾನಂದರೆ ಬೇಯೋಕ್ಕೆ ಮೊದಲು ಉಪ್ಪನ್ನೇನು ಸೇರಿಸ್ಕೊಂಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 10 ನಿಮಿಷ ಒಂದು 4-5 ಕುದಿ ಬರೋವರೆಗೂ ಇಟ್ಕೊಂಡಿದ್ದೆ. ಅದು ಕುದಿ ಬಂದಮೇಲೆ ನೋಡಿ ಈ ಥರ ಒಂದು ತೂತು ಪಾತ್ರೆಗೆ ಅದನ್ನು ಈ ಥರ ಸೋರು ತೆಗಿಯೋಕ್ಕೆ ಇಟ್ಟಿದ್ದೀನಿ. ಈ ಕಾಳು ಬಸ್ತಿರೋ ಸಾಂಬಾರಲ್ಲಿ ಅಂದರೆ ಇದು ಸ್ವಲ್ಪ ಸೋರಿದ ನಂತರ ಒಂದು 2 ನಿಮಿಷ ಹಾಗೆಯೇ ಇದನ್ನು ತೆಗೆದು ನಾನು ಕುದಿಯೋಕ್ಕೆ ಬಸ್ತಿರೋ ಸಾಂಬಾರನ್ನು ಹಾಗೆ ಅದೇ ಪಾತ್ರೆಯಲ್ಲಿ ಕುದಿಯೋಕ್ಕೆ ಇಟ್ಟಿದ್ದೆ. ಸ್ಟವ್ ಏನು ಆಫ್ ಮಾಡಿರಲಿಲ್ಲ. ಇವಾಗ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಬಸ್ಸಾಂಬಾರು ಆಗಿರೋದ್ರಿಂದ ಈರುಳ್ಳಿ ಮತ್ತು ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ಒಳ್ಳೆಯೇ ಘಮ ಬರುತ್ತೆ. ಮತ್ತು ಇದರಲ್ಲಿ ತರಕಾರಿ ಏನು ಇರಲ್ಲ ಅಲ್ವಾ, ಸೊ ಈರುಳ್ಳಿ ಮಧ್ಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ಒಂದು 2 ನಿಮಿಷ ಇದು ಕುದಿ ಬಂದಮೇಲೆ ನಾನೊಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಸಪ್ರೇಟಾಗಿ ನೆನೆಯೋಕ್ಕೆ ಇಟ್ಕೊಂಡಿದ್ದೆ ಬಿಸಿ ನೀರಲ್ಲಿ. ಅದನ್ನು ಕೂಡ ಹಿಂಡಿ ನಾನು ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ್ದು ಬೇಕೋ ಅಷ್ಟು ನೀರನ್ನು ಹುಣಸೆ ಹಣ್ಣಿಗೆ ಸೇರಿಸ್ಕೊಂಡು ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ನೀರಾಗಿ ಇದ್ರೇ ಹುರುಳಿಕಾಳು ಸಾಂಬಾರು ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಇದನ್ನು 2 ಡೇಸ್ ಅಷ್ಟು ಯೂಸ್ ಮಾಡ್ತೀವಿ. ಅಂದರೆ ಇವತ್ತು ಮಾಡಿ ನಾಳೆ ಈವ್ನಿಂಗ್ವರೆಗೂ ಕೂಡ. ಅದರಿಂದ ಸಾಂಬಾರು ಕುದಿಸಿ ಕಡಿಮೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಒಂದು ಹೋಳಷ್ಟು ತೆಂಗಿನಕಾಯಿನ ಹಾಕಿ ಮೊದಲು ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಾಗೇ ದಪ್ಪದಾಗಿ ಕಟ್ ಮಾಡಿ ಹಾಕಿದ್ರೆ ಸವಿಯಲ್ಲ ಅನ್ನೋ ಕಾರಣಕ್ಕೆ. ನಂತರ ಒಂದು ಅರ್ಧ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಮತ್ತು ಇದಕ್ಕೆ ವಿಶೇಷವಾಗಿ ಈ ಸಾಂಬಾರಿಗೆ ಮಸಾಲೆ ರುಬ್ಬೋದಕ್ಕೋಸ್ಕರ ಬೇಯಿಸಿರೋ ಹುರುಳಿಕಾಳನ್ನು ಒಂದು 2-3 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇದು ಹುರುಳಿಕಾಳು ಸಾಂಬಾರು ರಸ ಇದ್ರೂ ಕೂಡ ಬಸ್ಸಾಂಬಾರಲ್ಲಿ ಇದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ.
ಇವಾಗ ಈ ಫೈನ್ ಆಗಿರೋ ಪೇಸ್ಟನ್ನು ನಾನು ಕುದೀತಿರೋ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿವಾಗ ನಾವು ಹುರುಳಿ ಬೇಯಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಅದನ್ನು ಹುರುಳಿನ ಬಸ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಹುಣಸೆ ರಸನ ಹಾಕ್ಕೊಂಡಿದ್ವಿ. ಈಗ ರುಬ್ಬಿರೋ ಮಿಶ್ರಣ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾಗೇ ಕುದಿಯೋಕ್ಕೆ ಬಿಡಬೇಕು. ಈ ಮಸಾಲೆ ಎಲ್ಲ ಸಾಂಬಾರಿಗೆ ಬೈಂಡ್ ಆಗಬೇಕಲ್ವ, ಆ ಕಾರಣಕ್ಕೆ ನೀವು ಈ ಹಂತದಲ್ಲಿ ಬೇಕಂದ್ರೂ ನಿಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ, ನಾನು ಕಾಲು ಭಾಗದಷ್ಟಿತ್ತು ಪಾತ್ರೆಯಲ್ಲಿ ಸಾಂಬಾರು, ಅದಕ್ಕೆ ನಾನು ಅರ್ಧದಷ್ಟು ನೀರನ್ನು ಅಂದರೆ ಡಬಲ್ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ. ಇದು ಕುದಿ ಬಂದಮೇಲೆ ತುಂಬಾ ಕಡಿಮೆ ಆಗುತ್ತೆ, ಆ ಕಾರಣಕ್ಕೆ ಇದನ್ನು ಕುದಿ ಬರೋ ಹಂತದಲ್ಲೇ ನಾನು ಟೇಸ್ಟನ್ನ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಬೇಕಾಗಿತ್ತು. ಕಾಳೇನು ಅಷ್ಟೊಂದು ಉಪ್ಪು ಹಿಡಿಯಲ್ಲ ಅಲ್ವಾ, ಸಾಂಬಾರಿಗೆ ಉಪ್ಪು ಬೇಕಾಗುತ್ತೆ ಮಸಾಲೆ ಬಿಟ್ಟ ಮೇಲೆ. ಅದನ್ನು ನೋಡಿಕೊಂಡು ನಾನು ಈ ಹಂತದಲ್ಲೇ ಉಪ್ಪನ್ನು ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಬೇಗ. ಸಾಂಬಾರಲ್ಲಿ ಒಂದು ಒಳ್ಳೆ ಟ್ರಿಕ್ ಏನಂತ ಹೇಳಿದ್ರೆ, ಸಾಂಬಾರು ಜಾಸ್ತಿ ಕುದಿಬಾರ್ದು, ಓವರ್ ಕುಕ್ ಆಗಬಾರ್ದಂದ್ರೆ ನಾವು ಮಸಾಲೆ ಎಲ್ಲ ರುಬ್ಬಿ ಬಿಟ್ಟ ಮೇಲೆ ಹಾಕಿದ್ಮೇಲೆ ಈ ಥರ ನೊರೆ ಬರುತ್ತಲ್ವ, ಇದೆಲ್ಲ ಏನಾದರೂ ಹೋದರೆ ಕುದೀತಾ ಮುಚ್ಚಳ ಮುಚ್ಕೊಂಡು ಇದನ್ನು ಕುದಿಸಿದ್ರೆ ಈ ನೊರೆ ಎಲ್ಲ ಹೋಗಿಬಿಡುತ್ತೆ. ಆಗ ಸಾಂಬಾರು ಸರಿಯಾಗಿ ಕುಕ್ ಆಗಿದೆ ಅಂತ ಅರ್ಥ. ಇವಾಗ ಸಾಂಬಾರು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆಗೆ ನಾನು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, ಸಾಸಿವೆ, ಸಿಪ್ಪೆ ತೆಗೆದಿರೋ ಒಂದು ಚಿಕ್ಕ ಗೆಡ್ಡೆ ಅಷ್ಟು ಪೂರ್ತಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿ 1-2, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೀವು ಎಷ್ಟು ಹಾಕ್ಕೋತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಮತ್ತು ಹಸಿ ಕರಿಬೇವಿನ ಸೊಪ್ಪನ್ನು ಹಾಕೋದ್ರಿಂದ ಟೇಸ್ಟು ತುಂಬಾ ಎನ್ಹಾನ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾಂಬಾರು. ಮತ್ತು ಆರೋಗ್ಯಕ್ಕೆ ಅಂದರೆ ಈ ಚಳಿಗಾಲಕ್ಕೆ ಇದು ತುಂಬಾ ಹೆಲ್ತಿಯಾಗಿರುತ್ತೆ. ಬಾಡಿ ಟೆಂಪ್ರೇಚರ್ನ ಇದು ಮೇಂಟೈನ್ ಮಾಡುತ್ತೆ. ಇವಾಗ ಬೆಂದಿರೋ ಒಗ್ಗರಣೆನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಹಾಕಿದ ತಕ್ಷಣ ಸಾಂಬಾರು ಎಷ್ಟು ಘಮ ಬರ್ತಾಯಿತ್ತು ಅಂತ ಹೇಳಿದ್ರೆ ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಬೇಕು. ಅಷ್ಟೊಂದು ಘಮ ಬರುತ್ತೆ. ಇದು ಸಾಂಬಾರನ್ನ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಹಾಲು ಅನ್ನ ತಿಂತಿರೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅಷ್ಟೊಂದು ಒಳ್ಳೆ ಟೇಸ್ಟು ಮತ್ತು ಘಮ ಇರೋ ಸಾಂಬಾರಿದು. ನೀವು ಕೂಡ ಖಂಡಿತ ಇದನ್ನು ಒಂದು ಸತಿ ಆದರೂ ಟೇಸ್ಟ್ ಮಾಡಬೇಕು. ಇವಾಗ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ನಾನು ಇವಾಗ ಹುರುಳಿಕಾಳು ಬಸ್ತಿಟ್ಕೊಂಡಿದ್ವಿ ಅಲ್ವಾ, ಅದರಿಂದ ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತ ಒಂದು ಕಡಾಯಿಗೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹುರುಳಿಕಾಳು ಜಾಸ್ತಿ ಎಣ್ಣೆ ಹಿಡಿಯಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕಾಗತ್ತೆ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋದು. ಹಾಗೆ ಒಂದು ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿನ ನಾನು ಇಲ್ಲಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ನಾವು ಕಂಬೈನ್ ಮಾಡಿ ಅಂದರೆ ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡ್ರೆ ಖಾರ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ನಂತರ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು, ನೀವು ಯಾವಾಗಲೂ ಈ ಥರ ಒಣಕಾಳಲ್ಲಿ ಸಾಂಬಾರು ಮಾಡಬೇಕಾದ್ರೆ ಹಸಿ ಕರಿಬೇವಿನ ಸೊಪ್ಪನ್ನೇ ಯೂಸ್ ಮಾಡಿ, ಅದು ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಒಣಕಾಳಿನ ಸಾಂಬಾರಿಗೆಲ್ಲ. ಹೆಚ್ಚಿಟ್ಕೊಂಡಿರೋ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ. ಹುರುಳಿಕಾಳು ಮಧ್ಯ ಈ ಥರ ಈರುಳ್ಳಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೈಟ್ಗೂ ಒಂದೊಂದು ತುತ್ತಕ್ಕೂ ನಮಗೆ ಈರುಳ್ಳಿ ಬೇಕು ಅಂತ ಅನಿಸುತ್ತೆ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೆಂದ ಮೇಲೆ ನಾನು ಹುರುಳಿಕಾಳನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು 2-3 ಮಿನಿಟ್ಸ್ ಬಾಡಿಸ್ಕೊಂಡು ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಒಣ ಕೊಬ್ಬರಿ ತುರಿ ಇದ್ರೇನು ಕೂಡ ಹಾಕ್ಕೊಳ್ಬೋದು. ಆದರೆ ಹುರುಳಿಕಾಳು ಪಲ್ಯಕ್ಕೆ ಇದೇನಾದರೂ ಕಾಂಬಿನೇಷನ್ ಆಗಿ ಬೇಕೇ ಬೇಕು. ನಂತರ ಅದನ್ನೆಲ್ಲ ಮಾಡಿ ಒಂದು ಸೈಡಲ್ಲಿ ಲಂಚ್ಗೆ ರೆಡಿ ಮಾಡಿ ಇಟ್ಕೊಂಡು, ಇವತ್ತಮ್ಮ ಬೆಣ್ಣೆ ಹಾಕ್ಕೊಂಡು ಬಂದಿದ್ದರು. ಮನೆಯಲ್ಲಿ ತುಪ್ಪ ಖಾಲಿ ಆಗಿತ್ತು. ನಾನು ಬಾಣಂತಿ ಆಗಿರೋದ್ರಿಂದ ಮನೆಯಲ್ಲಿ ತುಪ್ಪ ಬೇಕೇ ಬೇಕು. ಬೆಣ್ಣೆ ಹಾಕಿಸ್ಕೊಂಡು ಬಂದಿದ್ದರು. ನಾನು ಅದನ್ನು ನಿಮಗೆ ತೋರಿಸೋಣ ಇವತ್ತು ಅನ್ನೋ ಕಾರಣಕ್ಕೆ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಹಸು ಬೆಣ್ಣೆ, ಅಂದರೆ ಹಸು ಇರುತ್ತಲ್ವ ಅದರದ್ದು ಬೆಣ್ಣೆ. ಈ ಬೆಣ್ಣೆ ಹೇಗಿರುತ್ತೆ ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ಇದು ಎಮ್ಮೆ ಬೆಣ್ಣೆ. ಇದು ಈಗ ತೊಗೊಂಡು ಬಂದಿದ್ದು. ಹಸುವಿನ ಬೆಣ್ಣೆ ಬೆಳಗ್ಗೆನೇ ತಂದಿದ್ದರು, ಫ್ರಿಜ್ಜಲ್ಲಿ ಅದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ಇದು ಎಮ್ಮೆ ಬೆಣ್ಣೆ ಅಂದರೆ ಬಫಲೋಯಿಂದ ತರ್ತಾರಲ್ವ ಆ ಬೆಣ್ಣೆ ಇದು. ಎಷ್ಟು ತೆಳು ಇದೆ ನೋಡಿ, ಕಲರ್ ಲೈಟಾಗಿ ಕೂಡ ಇರುತ್ತೆ. ಆದರೆ ಹಸುವಿನ ಬೆಣ್ಣೆ ನೋಡಿ ಎಷ್ಟು ಡಾರ್ಕ್ ಆಗಿ ಇದೆ ಅಂತ ಹೇಳಿದ್ರೆ, ಮತ್ತು ಇದು ಸ್ವಲ್ಪ ಗಟ್ಟಿ ಕೂಡ ಇರುತ್ತೆ. ಹಸುವಿನ ಬೆಣ್ಣೆ ಸ್ವಲ್ಪ ಜಾಸ್ತಿ ಬರುತ್ತೆ, ಅಂದರೆ ಲೈಟ್ ವೆಯ್ಟ್ ಇರುತ್ತೆ. ಅದರಿಂದ ತೂಕ ಜಾಸ್ತಿ ಬರೋದ್ರಿಂದ ಕ್ವಾಂಟಿಟಿ ಕೂಡ ಜಾಸ್ತಿ ಸಿಗುತ್ತೆ. ಆದರೆ ಎಮ್ಮೆ ಬೆಣ್ಣೆ ತೂಕ ಬರುತ್ತೆ, ಅದರಿಂದ ಅದು ಕ್ವಾಂಟಿಟಿ ಕಡಿಮೆ ಸಿಗುತ್ತೆ.
ಬೆಣ್ಣೆ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಥವಾ ಬೆಣ್ಣೆಯಿಂದ ತುಪ್ಪ ಮಾಡೋದು ಅಥವಾ ಎಷ್ಟು ಕ್ವಾಂಟಿಟಿಯಲ್ಲಿ ತುಪ್ಪ ಆಗುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾಳಿನ ವಿಡಿಯೋದಲ್ಲಿ ಅದನ್ನು ಕೂಡ ನಾನು ಕವರ್ ಮಾಡಿ ತೋರಿಸ್ತೀನಿ. ಹಾಗೆಯೇ ಬೆಣ್ಣೆನ ನಾನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಅದನ್ನಿನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಊಟನ ಬಡಿಸ್ಕೊಳ್ತಾ ಇದ್ದೀನಿ. ಊಟಕ್ಕೆ ನಾರ್ಮಲ್ ಅನ್ನ ಮಾಡ್ಕೊಂಡಿದ್ದೆ ಅಲ್ವಾ, ಬಿಸಿ ಬಿಸಿ ಅನ್ನ. ಹಾಗೆ ಅದಕ್ಕೆ ಹುರುಳಿಕಾಳು ಬಸ್ಸಾಂಬಾರನ್ನ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಇನ್ನೂ ತುಂಬಾ ಬಿಸಿಯಾಗಿತ್ತು. ಮಳೆ ಬರೋ ಟೈಮಲ್ಲಿ ಇದನ್ನು ತಿನ್ನೋ ಮಜಾನೇ ಬೇರೆ ಇರುತ್ತೆ. ಅದಕ್ಕೆ ಬಿಸಿ ಇರುವಾಗಲೇ ತಿನ್ಬಿಡೋಣ ಅಂತ ಮೊದಲು ಬೆಣ್ಣೆನ ಸೈಡಲ್ಲಿ ಇಟ್ಬಿಟ್ಟು ನಾನು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತಂಪಾಗಿರುತ್ತೆ. ಹುರುಳಿಕಾಳು ಸ್ವಲ್ಪ ಹೀಟ್ ಅಲ್ವಾ, ಅದರಿಂದ ಆದ್ರೂ ನಾನು ಬೆಣ್ಣೆನೇ ಹಾಕ್ಕೊಂಡು ಊಟ ಮಾಡ್ತೀನಿ ಅಮ್ಮ ಅಂತ ಹೇಳಿಬಿಟ್ಟು ಅನ್ನ ಮತ್ತು ಬಿಸಿ ಬಿಸಿಯಾಗಿರೋ ಸಾಂಬಾರನ್ನು ಹಾಕ್ಕೊಂಡು ಅದಕ್ಕೆ ಸೈಡಲ್ಲಿ ಹುರುಳಿಕಾಳು ಪಲ್ಯ ಹಾಕ್ಕೊಂಡು ತಿಂತಾಯಿದ್ದೀನಿ. ತಿಂತಾಯಿದ್ರೆ ಕೈಗೂ ಬಾಯಿಗೂ ಗ್ಯಾಪೇ ಇರಲಿಲ್ಲ, ಕಂಟಿನ್ಯೂಸ್ ತಿಂತಾನೆ ಇದ್ದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವ್ಲಾಗ್ನ ಶೇರ್ ಮಾಡಿ. ವ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.